3 ವರ್ಷದ ಮಕ್ಕಳಿಗೆ ಅಂತಂದ್ರೆ 8ನೇ ತರಗತಿ ಓದುವಂತಹ ಮಕ್ಕಳಿಗೆ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿನ ಭ್ರಷ್ಟಾಚಾರದ ಬಗ್ಗೆ ಕಲಿಸಬಹುದಾ? ಇದು ಒಂದು ನ್ಯಾಯಾಂಗ ವ್ಯವಸ್ಥೆಗೆ ಧಕ್ಕೆ ತರುವಂತಹ ವಿಚಾರನ. 8ನೇ ತರಗತಿಯ ಒಂದು ಪಠ್ಯಪುಸ್ತಕ, ಒಂದು ಅಧ್ಯಾಯ. ಇದರ ವಿರುದ್ಧ ಭಾರತದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಒಂದು ಕಠಿಣ ಕ್ರಮವನ್ನ ಕೈಗೊಂಡಿದೆ ಅಂತಾನೆ ಹೇಳ್ಬೋದು. ಹೌದು, ಇದೀಗ ದೇಶದಲ್ಲಿ ಒಂದು ದೊಡ್ಡ ಚರ್ಚೆಗೆ ಕಾರಣವಾಗಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಮತ್ತು ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಶನ್ ರಿಸರ್ಚ್ ಅಂಡ್ ಟ್ರೈನಿಂಗ್, ಏನು NCERT ಅಂತ ಏನ್ ಕರಿತೀವಿ. ಸೊ ಇವೆರಡರ ಮಧ್ಯೆ ಕ್ಲಾಸ್ 8 ಅಂತಂದ್ರೆ 8ನೇ ತರಗತಿ ಪಠ್ಯಪುಸ್ತಕದ ಬಗ್ಗೆ ಒಂದು ವಿವಾದ ಹೊತ್ತಿ ಉರಿತಾ ಇದೆ ಅಂತಾನೆ ಹೇಳ್ಬೋದು. ಇದು ಕೇವಲ ಒಂದು ಪುಸ್ತಕದ ವಿಷಯ ಅಲ್ಲ, ಇದು ಶಿಕ್ಷಣ ಸ್ವಾತಂತ್ರ್ಯ ವರ್ಸಸ್ ನ್ಯಾಯಾಂಗ ಗೌರವ ಎಂಬ ಎರಡರ ಮಧ್ಯೆಗಿನ ಅದು ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ ಅಂತಾನೆ ಹೇಳ್ಬೋದು. ಇಷ್ಟಕ್ಕೂ ಏನಿ ಕಾಂಟ್ರವರ್ಸಿ, ಏನಕ್ಕೆ ಇಷ್ಟೊಂದು ವಿವಾದ ಆಗ್ತಾ ಇದೆ, ಏನಕ್ಕೆ ಸುಪ್ರೀಂ ಕೋರ್ಟ್ ಈ ತರ ಒಂದು ಆರ್ಡರ್ಸ್ ಅನ್ನ ಪಾಸ್ ಮಾಡಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸೋ ಪ್ರಯತ್ನವನ್ನ ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಇಫ್ ಇನ್ ಕೇಸ್ ನೀವು ಇನ್ನೂ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದೆ ಅಂದ್ರೆ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. NCERT ಬಿಡುಗಡೆ ಮಾಡಿರ್ತಕ್ಕಂತಹ ರೀಸೆಂಟ್ ಹೊಸ ಒಂದು ಪುಸ್ತಕ, ಏನು 8ನೇ ತರಗತಿ ಮಕ್ಕಳಿಗೆ ಒಂದು ಸಮಾಜಶಾಸ್ತ್ರದ ಬಗ್ಗೆ ಒಂದು ಪುಸ್ತಕವನ್ನು ರೀಸೆಂಟ್ ಆಗಿ ಬಿಡುಗಡೆ ಮಾಡಿರ್ತಾರೆ. ಅದರಲ್ಲಿ ಒಂದು ಅಧ್ಯಾಯ ಕೂಡ ಇರುತ್ತೆ, ಅದು ನಮ್ಮ ಸಮಾಜದಲ್ಲಿ ನ್ಯಾಯಾಂಗದ ಪಾತ್ರ ಅಂತ ಹೇಳ್ಬಿಟ್ಟು. ಇಷ್ಟಕ್ಕೂ ಆ ಅಧ್ಯಾಯದಲ್ಲಿ ಏನಿರುತ್ತೆ ಅಂತಂದ್ರೆ ದೇಶದಲ್ಲಿ ಬಾಕಿ ಇರತಕ್ಕಂಥ ಪ್ರಕರಣಗಳ ಬಗ್ಗೆ ಮತ್ತೆ ನ್ಯಾಯಾಧೀಶರ ಕೊರತೆ ಬಗ್ಗೆ ಅದರಲ್ಲಿ ಉಲ್ಲೇಖ ಆಗಿರ್ತದೆ ಮತ್ತು ಭ್ರಷ್ಟಾಚಾರ ಎಂಬ ಪದದ ಬಳಕೆ ಆಗಿರ್ತದೆ. ಇದರಿಂದ ಕೆಲವು ವಕೀಲರು ಮತ್ತು ನ್ಯಾಯಾಂಗ ವಲಯದಲ್ಲಿ ಒಂದು ಗಂಭೀರವಾಗಿ ತೆಗೆದುಕೊಂಡಿರ್ತಾರೆ ಈ ಒಂದು ವಿಚಾರವನ್ನ. ಅಂಡ್ ಅವರ ಅಭಿಪ್ರಾಯ ಹೇಳೋದಾದ್ರೆ 13-14 ವರ್ಷ ಅಂತಂದ್ರೆ 8ನೇ ತರಗತಿ ಓದುವಂತಹ ಮಕ್ಕಳಿಗೆ ಇಂತಹ ವಿಚಾರಗಳನ್ನ ಹೇಳೋದ್ರಿಂದ ಏನಾಗುತ್ತೆ ಅಂತಂದ್ರೆ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ಇರ್ತಕ್ಕಂತಹ ಒಂದು ನಂಬಿಕೆ, ಏನು ಟ್ರಸ್ಟ್ ಅಂತ ಇರುತ್ತೆ, ಒಂದು ಎಂಡ್ ಅಲ್ಲಿ ನಮ್ಗೊಂದು ನ್ಯಾಯ ಸಿಗುತ್ತೆ ಅಂತ ಯಾವ್ದಾದ್ರು ಒಂದು ನಂಬಿಕೆ ಇಟ್ಟಿದ್ದಾರೆ ಅಂದ್ರೆ ಅದು ನ್ಯಾಯಾಂಗದ ಮೇಲೆ. ಸೊ ಅಂತ ನಂಬಿಕೆಯನ್ನ ಕಳೆದುಕೊಳ್ಳುವಂತ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಸುಮಾರಷ್ಟು ವಿರೋಧಗಳು ಅವ್ರ ಕಡೆಯಿಂದ ಬಂದಿದೆ ಅಂತಾನೆ ಹೇಳ್ಬೋದು. ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ಸುಮೋಟ ಕೇಸನ್ನ ದಾಖಲಿಸಿಕೊಂಡು ಇದರ ಬಗ್ಗೆ ಕ್ರಮವನ್ನು ಕೂಡ ಕೈಗೊಂಡಿದೆ ಅಂತಾನೆ ಹೇಳ್ಬೋದು. ಸೊ ನ್ಯಾಯಾಂಗದ ವಿರುದ್ಧ ಒಂದು ತಪ್ಪು ಸಂದೇಶವನ್ನ ನೀಡ್ತಾ ಇದ್ದಾರೆ ಅಂತ ಕೋರ್ಟ್ ಒಂದು ಅಭಿಪ್ರಾಯನ ಪಟ್ಟಿದೆ. ಮತ್ತೆ ಈ ಒಂದು ಸಂಸ್ಥೆಗೆ ಗೌರವಕ್ಕೆ ಧಕ್ಕೆ ತರುವಂತ ಒಂದು ವಿಚಾರ ಕೂಡ ಆಗಿದೆ ಅಂತ ಹೇಳಿ ಕೋರ್ಟ್ ಒಂದು ಆದೇಶವನ್ನು ಕೂಡ ಹೊರಡಿಸಿದೆ. ಅದು ಏನು ಅಂತ ನೋಡೋದಾದ್ರೆ, ಏನೀಗ ಪುಸ್ತಕಗಳೇನು ಪ್ರಕಟ ಆಗಿದೆ ಈಗಾಗಲೇ ಬುಕ್ಸ್, ಅದರ ಮಾರಾಟವನ್ನ ನಿಷೇಧ ಮಾಡೋದಕ್ಕೆ ಮತ್ತೆ ಈಗೇನು ಆಲ್ರೆಡಿ ಪ್ರತಿಗಳ ಹಂಚಿಕೆ ಆಗಿದ್ರೆ ಅದನ್ನ ಮತ್ತೆ ವಾಪಸ್ ಪಡೆದುಕೊಳ್ಳೋದಕ್ಕೆ ಮತ್ತೆ NCERT ಅಧಿಕಾರಿಗಳಿಗೆ ಒಂದು ಶೋಕೇಸ್ ನೋಟಿಸ್ ಅನ್ನ ಕೂಡ ಹೇಳಿದ್ದಾರೆ. ಮತ್ತೆ ಮುಂದಿನ ಒಂದು ವಿಚಾರಣೆಗೆ ಒಂದು ಡೇಟ್ ಅನ್ನ ಮಾರ್ಚ್ 11ನೇ ತಾರೀಕು ಅಂತ ಕೂಡ ಘೋಷಣೆ ಕೂಡ ಮಾಡಿದ್ರು. ಇದ್ರ ಬಗ್ಗೆ ಫರ್ದರ್ ಆರ್ಡರ್ಸ್ಗೆ ಮತ್ತೆ ಡೇಟ್ ಅನ್ನ ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. NCERT ಇದರ ಬಗ್ಗೆ ಈಗಾಗಲೇ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದೆ. ನಾವು ಯಾವುದೇ ಒಂದು ವ್ಯವಸ್ಥೆ ಅಥವಾ ಒಂದು ಸಂಸ್ಥೆ ವಿರುದ್ಧ ನಾವು ಅವಮಾನ ಮಾಡುವಂತಹ ಉದ್ದೇಶ ನಮಗಿಲ್ಲ, ಅದ್ರ ಬಗ್ಗೆ ನಾವು ಮರುಪರಿಶೀಲನೆಯನ್ನ ಕೂಡ ಮಾಡ್ತೀವಿ. ಅಂಡ್ ಆ ರೀತಿ ಇರತಕ್ಕಂಥ ಒಂದು ಅಧ್ಯಾಯವನ್ನು ಕೂಡ ನಾವು ತೆಗೆದಾಕ್ತಿವಿ ಅಂತ ಅವರು ರಿಯಾಕ್ಟ್ ಕೂಡ ಮಾಡಿದ್ದಾರೆ. ಅಂಡ್ ಈ ಪುಸ್ತಕದ ಬಿಡುಗಡೆ ಅಥವಾ ಈ ಮರು ಹಂಚಿಕೆ ಏನಿದೆ ಈಗಾಗಲೇ ಡಿಸ್ಟ್ರಿಬ್ಯೂಟ್ ಆಗ್ತಾ ಇರೋದನ್ನ ತಾತ್ಕಾಲಿಕವಾಗಿ ತಡೆದಿದ್ದಾರೆ ಅಂತಾನೆ ಹೇಳ್ಬೋದು. ಈಗಾಗಲೇ ಡಿಸ್ಟ್ರಿಬ್ಯೂಟ್ ಆಗಿರ್ತಕ್ಕಂಥ ಒಂದು ಬುಕ್ಸ್ ಅನ್ನ ರೀಕಾಲ್ ಮಾಡೋದಕ್ಕೂ ಕೂಡ ಕೋರ್ಟಲ್ ಆರ್ಡರ್ಸ್ ಆಗಿದೆ ಅಂತ ಕೂಡ ಹೇಳ್ಬೋದು. ಈ ಒಂದು ಪ್ರಕರಣದಿಂದ ಒಂದು ದೊಡ್ಡ ಸಂವಿಧಾನಾತ್ಮಕ ಒಂದು ಪ್ರಶ್ನೆ ಅನ್ನೋದು ಕಾಡ್ತಾ ಇದೆ. ಏನಂತಂದ್ರೆ ಮಕ್ಕಳಿಗೆ ಒಂದು ಸತ್ಯವನ್ನ ಹೇಳಬಾರ್ದ ಅಥವಾ ಒಂದು ಸಂಸ್ಥೆಯ ಗೌರವನ ಕಾಪಾಡಿಕೊಂಡಿರ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಅನ್ನೋದು ಉಂಟಾಗ್ತಿದೆ ಅಂತಾನೆ ಹೇಳ್ಬೋದು. ಅಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈ ಆರ್ಟಿಕಲ್ 19(1)A ಏನಿದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಸೊ ಅದು ಪ್ಲಸ್ ಒಂದು ಸಂಸ್ಥೆಯ ಮಾನ, ಇವೆರಡಕ್ಕೂ ಕಂಪೇರ್ ಅನ್ನ ಮಾಡ್ತಾ ಇದ್ರೆ ಒಂದು ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನಿಸುವ ಹಕ್ಕು ಮುಖ್ಯನಾ ಅಥವಾ ವಿಶ್ವಾಸವನ್ನು ಉಳಿಸಿಕೊಳ್ಳೋದು ಮುಖ್ಯನಾ ಅನ್ನೋದ್ರ ಬಗ್ಗೆ ಈಗ ಪ್ರಶ್ನೆಗಳು ಎದ್ದಿದೆ ಅಂತಾನೆ ಹೇಳ್ಬೋದು. ಇದು ಒಂದು ಸರಳವಾದ ವಿವಾದ ಅಂತ ನಾವು ಹೇಳೋಕ್ ಬರೋದಿಲ್ಲ, ಇದು ಒಂದು ವ್ಯವಸ್ಥೆಯ ಭವಿಷ್ಯದ ದಿಕ್ಕನ್ನು ತೋರಿಸುವಂತಹ ಒಂದು ಪ್ರಕರಣ ಅಂತ ಕೂಡ ನಾವು ಭಾವಿಸಬಹುದು. ಜನ ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಅಂತಂದ್ರೆ, ಸ್ವಲ್ಪ ಜನ ಇದ್ರ ಬಗ್ಗೆ ಒಂದು ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ ಕೋರ್ಟ್ ಕೊಟ್ಟಿರತಕ್ಕಂಥ ಆರ್ಡರ್ಸ್ ಬಗ್ಗೆ. ಇನ್ನು ಕೆಲವರು ಅತಿಯಾದ ಒಂದು ಹಸ್ತಕ್ಷೇಪ ಆಗ್ತಾ ಇದೆ ಈ ಒಂದು ವಿಚಾರದಲ್ಲಿ ಅಂತ ಕೆಲವರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಇಲ್ಲಿ 50-50 ಅಂತಂದ್ರೆ ಒಂದು ಪರ ವಿರೋಧದ ಚರ್ಚೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಇನ್ನು ಒಂದು ಕನ್ಕ್ಲೂಷನ್ ಅನ್ನ ಹೇಳೋದೇ ಆದ್ರೆ, ಒಂದು ಕ್ಲಾಸ್ 8 ಪಠ್ಯಪುಸ್ತಕ ಏನಿದೆ ಅದು ದೇಶವ್ಯಾಪ್ತಿಗೆ ಈಗ ಚರ್ಚೆಗೆ ಗ್ರಾಸವಾಗಿದೆ ಅಂತಾನೆ ಹೇಳ್ಬೋದು. ಇದು ಒಂದು ಜಸ್ಟ್ ಒಂದು ಅಧ್ಯಾಯದ ಚರ್ಚೆ ಅಲ್ಲ, ಶಿಕ್ಷಣದ ಒಂದು ದಿಕ್ಕು ಮತ್ತೆ ನ್ಯಾಯಾಂಗದ ವಿಶ್ವಾಸ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯ, ಈ 3 ದೊಡ್ಡ ವಿಚಾರಗಳ ಒಂದು ಸಂಗಮ ಆಗಿದೆ ಅಂತಾನೆ ಹೇಳ್ಬೋದು ಈ ಒಂದು ಪ್ರಕರಣದಿಂದ. ಈ ಒಂದು ಪ್ರಕರಣದ ಬಗ್ಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯಗಳೇನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಇಫ್ ಇನ್ ಕೇಸ್ ನಾನೇನಾದರೂ ರಾಂಗ್ ಹೇಳಿದ್ದೀನಿ ಅಂದ್ರೆ ಕಮೆಂಟ್ ಸೆಕ್ಷನ್ ನನ್ನನ್ನು ಕರೆಕ್ಟ್ ಮಾಡೋ ಪ್ರಯತ್ನ ಕೂಡ ನೀವು ಮಾಡಬಹುದು. ಈ ವಿಡಿಯೋ ಅಂಡ್ ಈ ಇನ್ಫಾರ್ಮೇಶನ್ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.